ನಮ್ದು ನಮ್ಮ ಗಾಡಿ ಅವನು ಇನ್ನೂ ಕಲರ್ ನೋಡಿಲ್ಲ. ಬ್ಲ್ಯಾಕ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ವೈಟು ಚೆನ್ನಾಗಿಲ್ಲ. ಬೇಜಾರಾಗೋದ ನಿನ್ ಕಲರ್ ಇಷ್ಟ ಇಲ್ಲ ಅಂತ ತಕ್ಷಣ ಮಗ ನಿಜವಾಗ್ಲೂ ಈ ಕಲರ್ ತಂತು. ಬಟ್ಟೆ ಹತ್ರ ಗಾಡಿ ನೋಡ್ಬೇಕು. ನೋಡಲಿ ನೀವು ಒಂದು ಚೀಟಿ ಎತ್ತೀವಿ, ಆ ಚೀಟಿ ಯಾರು ಫಸ್ಟ್ ಯಾರ ಹೆಸರು ಬರುತ್ತೋ ಅವರು ಎಲ್ಲರಿಗೂ ಏನಾದ್ರು ಕೊಡಿಸ್ಬೇಕು. ಇವತ್ತು ಹೆಸರು ಬರೀತಿದ್ದೀನಿ ಗೈಸ್, 5 ಹೆಸರು. ಇದ್ರಲ್ಲಿ ಮಾತಾಡಕ್ಕಲ್ಲ, ಬ್ಯಾಲೆನ್ಸ್ ಪ್ಲಾನ್ ಮಾಡಿದ್ದೆ ನಾನು, ನನ್ನ ಬುಡಕ್ಕೆ ಬಂದ್ಬಿಡ್ತು. ಹೇ ಎಲ್ಲರಿಗೂ ಹಾಯ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಶರತ್ ಅವರ ಗಾಡಿ ಡೆಲಿವರಿ ಇದೆ ಇವತ್ತು. ಸೊ ಮಧ್ಯಾಹ್ನನೇ ಹೋಗಬೇಕಾಗಿತ್ತು, ಮಧ್ಯಾಹ್ನ ಅಂತ ಹೇಳಿ ಸಂಜೆ ಫೋನ್ ಮಾಡಿದರೆ ಸಂಜೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಒಂದು 3 ಗಂಟೆ 4 ಗಂಟೆಗೆ ಬನ್ನಿ ಅಂತ. ನೋಡಿ ಅವಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ಬೈಕ್ ಡೆಲಿವರಿ ಟೈಮ್ಗೆ ಕರೆಕ್ಟಾಗಿ ಫುಲ್ಲು ಮಳೆ, ಸ್ವಲ್ಪ ಕಮ್ಮಿ ಆಯಿತು. ಒಂದು ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಪ್ಪ ದೇವರು. ಹಾಂ, ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಶರತ್ ಅವ್ರನ್ನ ಮಾತಾಡ್ಸೋಣ, ಹಾಗೆ ನಮ್ಮ ಶರತ್ ಅವ್ರ ತಮ್ಮ ಭರತ್ ಅವ್ರನ್ನ ಮಾತಾಡ್ಸೋಣ, ನಮ್ಮ ನೆಲಮಂಗಲ ಕೀರ್ತಿ ಅವ್ರನ್ನ ಮಾತಾಡ್ಸೋಣ. ಸೊ ಹೇಗೆ ಅನ್ನಿಸ್ತಿದೆ ಅವರ ಫೀಲ್ ಅಂತ ಹೇಳಿ. ಬೆಳಿಗ್ಗೆಯಿಂದ ಫುಲ್ ಏನೇನಾಗ್ಬಿಟ್ಟು ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ ಗೈಸ್. ಮಧ್ಯಾಹ್ನ ಹೋಗಬೇಕು ಅಂದ್ಕೊಂಡ್ವಿ, ರೆಡಿ ಆದ್ವಿ. ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ, ಆಮೇಲೆ 3 ಗಂಟೆಗೆ ಅಂತ ಹೇಳಿದ್ರು. ಮತ್ತು ಹಂಗೆ ಮನೇಲೆ ಮೂವಿ ನೋಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ಇವಾಗ ಸಮಯ ಸರಿಯಾಗಿ 4 ಗಂಟೆ ಆಗಿದೆ. 4 ಗಂಟೆಗೆ ಈವ್ನಿಂಗ್ ಥರ ಆಗಿಬಿಟ್ಟಿದೆ ನೋಡಿ. ಬ್ಲಾಗ್ಗೆ ಲೈಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾತಾಡ್ಸ್ಬೇಡ ನಮ್ಮ ಫಸ್ಟಾಗಿ ಮೊದಲನೇದಾಗಿ ನಮ್ಮ ನೆಲಮಂಗಲ ಕೀರ್ತಿ ಅವರು ಏನಂತೀರಾ? ಏನಾದರೂ ಮಾತಾಡಿ. ಗಾಡಿ ಇರ್ಲಿಲ್ಲ ಓಡಾಡಕ್ ರೂಮಲ್ಲಿ. ಓಕೆ, ನೀವು ಮಾತಾಡಿ, ನಾವು ಹಿಡ್ಕೊತೀವಿ. ನೀವು ಮಾತಾಡಿ, ನಾವು ಹಿಡ್ಕೊತೀವಿ ಅಂತ ತಿನ್ನಕ್ಕೆ ಸ್ವೀಟ್ ಅಲ್ಲ ಅದು. ಗಾಡಿ ಇರ್ಲಿಲ್ಲ ಓಡಾಡಕ್ಕೆ, ಗೆಳೆಯ ಗಾಡಿ ತಂತವನೆ. ಓಕೆ, ಅದೇ ಖುಷಿ. ನಾವು ಆರಾಮ್ ಓಡಾಡ್ಬೋದು ಬೈಕಲ್ಲಿ. ರೂಮಲ್ಲಿ ಇರ್ಲಿಲ್ಲ ಬೈಕ್, ಯಾವ್ದು 2 ವೀಲರ್ ಇರ್ಲಿಲ್ಲ. ಏಯ್ ಆಯ್ತಲ್ಲೋ, ವೆಸ್ಪಾ ಐತೆ, ವೆಸ್ಪಾ ಐತೆ, ಸ್ಪ್ಲೆಂಡರ್ ಐತೆ, ಯಾವ್ದೇ ಇದ್ರು ನಮಗ್ ಕೊಡ್ತಿರ್ಲಿಲ್ವಲ್ಲ. ಈ ಗಾಡಿ ಆದ್ರೆ ನಾವ್ ಹೇಳಂಗಿಲ್ಲ ಕೇಳಂಗಿಲ್ಲ, ಎತ್ಕೊಂಡು ಹೋಯ್ತಾ ಇರ್ಬೋದು. ಗೈಸ್ ಎಷ್ಟೊಂದು ಗಾಡಿಗಳೈತೆ, ಗಾಡಿ ಇಲ್ವಂತೆ. ಸುಳ್ಳು ಹೇಳ್ತಾನೆ ಗೈಸ್. ನಮ್ಮ ಭರತ್ ಅವರು, ಭರತ್ ಏನಂತೀರ ಸಮಾಚಾರ? ಹೆಂಗ ಅನಿಸ್ತಿದೆ ಫೀಲ್? ತಗೊಳ್ಳಿ ಮೈಕ್ ಹಿಡ್ಕೊಳ್ಳಿ. ಏನು ಫೀಲ್ ಇಲ್ಲ, ಇದ್ರ ಬಗ್ಗೆ ನನಗೆ ಅನುಭವ ಇಲ್ಲ. ಇವ್ರು ಮಾತಾಡ್ತಾರೆ, ಇವ್ರ ಹತ್ರ ಮಾತಾಡ್ಸಿ. ನೀವು ಸ್ವಲ್ಪ ಮಾತಾಡ್ಬೇಕು, 1 ನಿಮಿಷ ಮಾತಾಡ್ಬೇಕು. ಇವಾಗ ಹೆಂಗ ಅನಿಸ್ತಿದೆ? ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮ ಕೇಳಿದ್ದರಿ. ಕೊಡ ಅವನ್ಗೆ. ಅವರು ಮಾತಲ್ಲಿ ಸ್ವಲ್ಪ ಕಮ್ಮಿ, ಮಾತ್ ಕಮ್ಮಿ, ಕೆಲಸ ಜಾಸ್ತಿ. ಓಕೆ, ಯಾವ ತರ ಕೆಲಸ ಅವ್ರು ಮಾಡೋದು? ಅವರು ಸುಮಾರು ವಿಧಾನಗಳು, ಅವ್ರು ಮಾಡೋ ಕೆಲಸ ಮೈ ನಡುಗಿಸೋ ಕೆಲಸ, ಹೈನುಗಾರಿಕೆ ಆ ತರದ ಕೆಲಸಗಳು. ಓಕೆ, ಅವ್ರು ಕೊಡ್ರಿ, ಆದ್ರೂ ಮಾತಾಡ್ಸೋಣ ಸ್ವಲ್ಪ ಕೆಣಕ್ರಿ ಅವ್ರನ್ನ. ರೀ ಏನಾದ್ರು ಮಾತಾಡೋ ಬರತ್ತಾ? ಏನಾದ್ರು ಮಾತಾಡೋ. ಡ್ರಾಮಾಗಳೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಈ ಡ್ರಾಮಾಗಳೆಲ್ಲ ಬೇಡ. ಆದ್ರೂ ಮಾತಾಡ್ಬೇಕಪ್ಪ. ಇವಾಗ ಏನಾದ್ರು ವ್ಲಾಗರ್ಸ್ ಏನಾದ್ರು ನಮ್ಮ ಯೂಟ್ಯೂಬ್ ಮಳೆ ವೆದರ್ ಏನ್ ಅನಿಸ್ತಿದೆ ಗೈಸ್? ಅವನು ಹೊಳೆ ನರಸೀಪುರದಿಂದ, ಇವರ ನಮ್ಮ ಶರತ್ ಅವರು ಶರತ್ ಸ್ವಂತ ತಮ್ಮ. ಸೊ ಹಂಗಾಗಿ ಇವಾಗ ಬಂದು ಒಂದು 10 ಡೇಸ್ ಇಂದ ಬೆಂಗಳೂರಲ್ಲೇ ಇದ್ದಾನೆ. ಸೊ ಹೆಂಗ ಅನಿಸ್ತಿದೆ ಆ ಫೀಲ್ ಕೇಳೋಣ. ಹೆಂಗ ಅನಿಸ್ತಿದೆ ಅಪ್ಪ ಬೆಂಗಳೂರು ವೆದರ್? ನಮ್ಮ ಏರಿಯಾ ಕ್ಲೈಮೇಟ್ ಏರಿಯಾ ಚೆನ್ನಾಗಿದೆ, ಬಟ್ ಫಸ್ಟ್ ಬೆಂಗಳೂರು ಖಾಲಿ ಮಾಡ್ಬೇಕಂತ ನೆನ್ನೆಯಿಂದ ಅನ್ನಿಸ್ತೈತೆ. ನಾಳೆ ಬೆಳಗ್ಗೆ ಹೋಯ್ತಿದ್ವಿ. ಯಾಕೆ? ನೋ ಕಾಮೆಂಟ್ಸ್ ಅಷ್ಟೇ. ಯಾಕೆ ಅನಿಸ್ತಿದ್ ಖಾಲಿ ಮಾಡ್ಬೇಕು? ಈ ವೆದರ್ಗೂ ನಮ್ಮ ವೆದರ್ಗೂ ಭಾರಿ ಡಿಫ್ರೆನ್ಸ್ ಐತೆ. ಓಕೆ, ಆಗಲ್ಲ, ಈ ವೆದರ್ ನಮಗೆ ಸೆಟ್ ಆಗಲ್ಲ. ಅದರಿಂದ ಖಾಲಿ ಮಾಡ್ತಿದೀವಿ ನಾಳೆ. ಅಲ್ಲ, ನಮ್ ಟಾರ್ಚರ್ ತಡೆಯಕ್ಕಾಗದೆ ಹೋಗ್ತಿದ್ಯಾ ಗೈಸ್? ನೀರ್ ನೋಡಿ ಹೆಂಗೆ, ಯಪ್ಪ ಟೈರ್ ಎಲ್ಲ ಮುಚ್ಚೋಗ್ತಿದೆ, ಅಷ್ಟೊಂದು ನೀರು ಬರ್ತಿದೆ. ಮಳೆ ಇವಾಗ ನನ್ ಬ್ಲಾಗ್ ಆನ್ ಮಾಡಿದೆ, ಮಳೆ ಫುಲ್ ಸ್ಟಾರ್ಟ್ ಸಡನ್ ಆಗಿ. ಕಂಟಿನ್ಯೂ. ಲೈಟ್ ಎಫೆಕ್ಟ್ ಆಗ್ತಿದೆ, ಲೈಟ್ ಸ್ವಲ್ಪ ದೂರದಲ್ಲಿ ಇಟ್ಕೋತೀವಿ. ಬೆಂಗಳೂರಿಗೆ ಬಂದು ವಾಪಸ್ ಊರಿಗೆ ಹೋಗ್ತಿದ್ದಾನೆ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ, ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂದ್ಬಿಟ್ಟು ನಮ್ಮೂರಿಗೆ ಮತ್ತೆ ಹೋಗ್ತಿದ್ದಾರೆ, ಪಯಣ ಬೆಳೆಸ್ತಿದ್ದಾನೆ ನಾಳೆ. ಓಕೆ, ಮತ್ತೆ ಇನ್ನೇನು ಸಮಾಚಾರ? ಸರ್ ನಿಂಗೇನು ಅನಿಸ್ತೆ ಫೀಲು? ಗಾಡಿ ಬರ್ತಿದೆ, ಏನಿಲ್ಲ, ನಾರ್ಮಲಿ ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಟೈಮ್ ಅನ್ನೋದು. ಓಕೆ, ಪೆಟ್ರೋಲ್ ಮಾಮೂಲಿ. ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡ್ರಿ ರೀ, ನಮ್ ಜೊತೆ ಅಲ್ಲ. ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಬೈಕ್, ಎಲೆಕ್ಟ್ರಿಕ್ ಬೈಕ್ ಅನ್ನೋದು ಒಂದು ಸ್ಪೆಷಲ್ ಇದೆ. ಇಷ್ಟು ದಿನ ಪೆಟ್ರೋಲ್ ಬೈಕ್ಗಳು ಮಾಮೂಲಿ ಆಕ್ಟಿವಾ ಇತ್ತು ಮನೇಲಿ, ಎಕ್ಸೆಲ್, ಪಲ್ಸರ್, RX ಇವೆಲ್ಲ ಇತ್ತು. ಎಲೆಕ್ಟ್ರಿಕ್ ಬೈಕು ಫಸ್ಟ್ ಟೈಮು, ಒಂದು ಸ್ಪೆಷಲ್ ಫೀಲ್ ಇದೆ. ಇವತ್ತು ನೋಡೋಣ, ಬೈಕ್ ತಗೋಬೇಕು ಅಂದ ತಕ್ಷಣ ಮಳೆ ತುಂಬಾ ಜೋರಾಗಿದೆ. ಈಗ 5 ನಿಮಿಷದಿಂದ ಕರೆಕ್ಟ್ ಗಾಡಿ ಡೆಲಿವರಿ ಫುಲ್ ಮಳೆ. ಹೌದು, ಗಾಡಿ ತಗೊಳಕ್ಕೆ ಶೋರೂಮ್ಗೆ ಹೊರಟಿದ್ 2-3 ಸೆಕೆಂಡ್ ಮಳೆ ತುಂಬಾ. ಓಕೆ, ಮತ್ತೆ ಇನ್ನೇನಾದ್ರು ಹೇಳ್ತೀರಾ ನಮ್ಮ ಕೀರ್ತಿ ಅವರೇ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಿಲ್ಲ. ಹೌದು, ಡಿಸ್ಟರ್ಬ್ ಮಾಡಬಾರ್ದು. ಹೌದು, ಪಾಯಿಂಟ್ ಟು ಬಿ ನೋಟೆಡ್. ಸೊ
ಗೈಸ್ ಸೀಟ್ ಬೆಲ್ಟ್ ಹಾಕೋಬಿಟ್ಟು ಆಲ್ರೆಡಿ ಒಂದು ಚಲಾನ್ ಬಂದಿದೆ. ನಮ್ಮ ಶರತ್ ಅವರು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಒಂದು ಚಲಾನ್ ಹಾಕ್ಸ್ಬಿಟ್ಟವ್ರೆ. ಸೊ ಅಫಿಷಿಯಲಿ ಅವರೇ ಹೇಳಿದ್ದಾರೆ, ಅವರೇ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಚಲನ್ ಬಂದಿದೆ ಸೀಟ್ ಬೆಲ್ಟ್. ಈಗ ಅವ್ನು ಡ್ರೈವಿಂಗ್ ಮಾಡ್ತಿದ್ದ, ಇಲ್ಲಿ ಹೇಮಂತ್ ಕೂತಿದ್ದ, ಅದು ಚಲನ್ ಯಾರು ಹೇಮಂತ ಸೀಟ್ ಬೆಲ್ಟ್ ಹಾಕಿಲ್ಲ ಮಗ ಹಾಕ್ಸ್ಕೋಬೇಕು. ಹೇಮಂತ್ ಕ್ಲಿಯರ್ ಮಾಡ್ಕೊಡ್ಬೇಕು. ಇವಾಗ ಒಬ್ಬ ಪಕ್ಕದಲ್ಲಿ ಡ್ರೈವಿಂಗ್ ಮಾಡ್ತಿ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಸ್ಕೋಬೇಕಾಗಿರೋ ಜವಾಬ್ದಾರಿ ಯಾರ್ದು? ಬೇಕಾಗಿರೋದು ಯಾರ್ದು? ಡ್ರೈವರ್ ಓನರು ಮಲ್ಕೊಂಡವನಿಗೆ ಯಾಕಿಷ್ಟು ದ್ವೇಷ? ನಾನು ಏನ್ ಮಾಡ್ತಿದ್ದ? ಗೈಸ್ ನಾನು ಯಾಕೆ ಮಲ್ಕೊಂಡಿದ್ದೆ ಅಂದ್ರೆ ಇವ್ನ್ ಕಾರ್ ಓಡಿಸ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಹಂಗಾಗಿ ನಾನು ಹಿಂದೆ ಸ್ಪೋರ್ಟ್ಸ್ ಕಾರ್ ಸ್ಪೀಡ್ ಅಲ್ಲ ತೋರಿಸ್ತೀನಿ, ಅದ್ರದ್ದೊಂದು ವ್ಲಾಗ್ ಮಾಡ್ತೀನಿ. ಸ್ಪೀಡ್ ಅಂತ ಭಯ ಅಲ್ಲ, ನಮ್ಮ ನಾಗೇಂದ್ರ ಸೇಮ್. ಹಂಗಾಗಿ ನಾವು ಹಿಂದೆ ಮಲ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಚಲಾನ್ ಬಂದ್ಬಿಟ್ಟಿದೆ. ಹಂಗಾಗಿ ಪಕ್ಕದಲ್ಲಿ ಕೂತಿರೋರು ಸೀಟ್ ಬೆಲ್ಟ್ ಹಾಕೊಳ್ಳೇಬೇಕಂತ ಗೊತ್ತಾಗಿದ್ದು ಅವತ್ತೇ ಗೊತ್ತ. ಗುಡ್ ಬಾಯ್, ನೀನ್ ಗುಡ್ ಬಾಯ್ ಕಣೋ, ಹಾಕೊಂಡಿದ್ಯಾ? ಸೊ ಗುಡ್ ಬಾಯ್ ನೀನು ಹಾಕೊಂಡಿದ್ಯಾ? ನಾನು ಹಾಕೊಂಡಿಲ್ವಾ ನೋಡಿಲಿ? ನೀನು ಹಾಕ್ಸಿದ್ದು. ಓಕೆ ಗೈಸ್, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಸೊ ಒಂದು ವೆದರ್ ತುಂಬ ಚೆನ್ನಾಗಿದೆ, ಸೆಕೆ ಕಿತ್ಕೊಂತಿದೆ. ಸೊ ಹೋಗೋಣ ಶೋರೂಮ್ಗೆ ಹೋಗಿ ಲೆಫ್ಟ್ ಮಗ ಸರ್ವಿಸ್ ರೋಡಾ? ಹಾಂ ಸರ್ವಿಸ್ ರೋಡು ಇದೆ ಲೆಫ್ಟ್ ಸರ್ವಿಸ್ ರೋಡ್. ನಿಧಾನ ಟೈರ್ ಫ್ಲಾಟ್ ಇದೆ. ಇಂಡಿಕೇಟರ್ ಯಾವುದು ಮನ್ಗೆ ಮರ್ತೈತಲ್ಲೋ, ಈ ಕಡೆ ಈ ಕಡೆದು ಹಾಕಿದ್ಯಾ ಕಂಬಳು. ಓಕೆ ಗೈಸ್, ಹೋಗೋಣ ಶೋರೂಮ್ ಹತ್ರ ಮಾತಾಡುವ. ಅತ್ಯಂತ ಭಾರಿ ಮಳೆ ಆದ ಕಾರಣ ನಮ್ಮ ಶರತ್ ಅವ್ರ ಗಾಡಿನ ಡಿಲೇ ಮಾಡಿದ್ದಾರೆ, ಇನ್ನ ಬಂದಿಲ್ವಂತೆ ಶೋರೂಮ್ಗೆ ಅವ್ರ ಗಾಡಿ. ಸೊ ಹಾಗಾಗಿ ಆ ಮಧ್ಯದಲ್ಲಿ ಅವ್ರ ಶೋರೂಮ್ ಇರೋದು ಲುಲು ಮಾಲ್ ಪಕ್ಕದಲ್ಲೇ. ಹಾಗಾಗಿ ನಾವಿವತ್ತು ಮಾಲ್ಗೆ ಹೋಗ್ತಾ ಇದೀವಿ. ನಮ್ಮ ಭರತ್ ಅವ್ರ ಕಡೆಯಿಂದ ನಮಗೆ ಒಂದು ಸ್ಮಾಲ್ ಪಾರ್ಟಿ ಇದೆಯಂತೆ. ಹಂಗಾಗಿ ನೀನು ಹೇಳಿದ್ದು ಮೈಕೆಲ್ಲ ಐತೆ, ಮೈಕೆಲ್ಲ ಐತೆ ನೀನು ನಂಗೆ. ಹಾಗಾಗಿ ನಮ್ಮ ಭರತ್ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಪಾರ್ಟಿ ಅಂತೆ. ಸೊ ಹಾಗಾಗಿ ನಾವು ಫಾರ್ ದ ಫಸ್ಟ್ ಟೈಮ್ ಲುಲು ಮಾಲ್ಗೆ ಹೋಗ್ತಾ ಇದೀವಿ. ನಾನು ಯಾವತ್ತೂ ಒಳಗಡೆ ಹೋಗಿಲ್ಲ. ನೋಡೋಣ, ನೀನು ಹೋಗಿಲ್ವಾ? ನಾನು ವಿಕ್ರಾಂತ್ ರೋಣ ಟೈಮಲ್ಲಿ ಹೋಗಿದ್ದೆ. ವಿಕ್ರಾಂತ್ ರೋಣ ಟೈಮಲ್ಲಿ ಹೋಗಿದ್ದಾ? ಸೊ ಹೋಗಿಲ್ಲ, ಹೋಗೋಣ ಒಳಗಡೆ ಹೆಂಗಿರುತ್ತೆ ಸ್ವಲ್ಪ ನೋಡುವ. ಮಗ ಇವಾಗ ನೀನು ಹೆಂಗಾದ್ರೂ ಮಾಡಿ ಇವಾಗ ಭರತ್ ಹತ್ರ ಪಾರ್ಟಿ ತಗೊಳಕ್ಕೆ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು. ಪಾರ್ಟಿಗೆ ಒಪ್ಕೊಳ್ಳಲ್ಲ ನಾವು ಸುಮ್ಮನೆ. ಇವಾಗ ನೀನು ಹೆಂಗಿರು ಹೋಗ್ತಿಲ್ಲ ಪಾರ್ಟಿ ಕೊಡ್ತಾರೆ, ಹಂಗೆ ಸ್ವಲ್ಪ ಕಾಗೆ ಹರಿಸಿ ಹೆಂಗಾರ ಮಾಡಿ ಹಾಕಬೇಕು ಬುಟ್ಟಿಗೆ. ಏನಂತೀಯ? ಓಕೆ ಗೈಸ್, ಬಂದಿದ್ದೀವಿ ಲುಲು ಮಾಲು, ಕಾರ್ ಪಾರ್ಕ್ ಮಾಡಿದ್ವಿ. ಅಲ್ಲಿ ನಮ್ಮ ಭರತ್ ಪಾರ್ಟಿ ಕೊಡ್ಸೋಕೆ ರೆಡಿ ಇದ್ದಾರೆ. ನಾಳೆ ಹೋಗ್ತಾರೆ ಊರಿಗೆ ಅಂತೇಳಿ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಪಾರ್ಟಿ. ಏನಂತೀರಾ? ಯಾಕಂಗೆ ಗುರೈಸ್ತಿದ್ಯಾ ಗೈಸ್? ತಮ್ಮ ಅಂತ ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ತಮ್ಮನ ಪಾರ್ಟಿಗೆ ಒಂದು ಅಮ್ಮ ಅಲ್ಲ, ಫಸ್ಟ್ ಮಾಮ ಕೊಡ್ಸಿಲ್ವ ಅಂತ ಅದು ಯೋಚನೆ ಬರ್ತೈತೆ. ಮಾಮಂದ್ ಬರುತ್ತೆ ಬಿಡು, ನಾಡಿದ್ದು ಬರುತ್ತೆ ಮಾಮಂದು, ಎಲ್ಲೂ ಹೋಗಲ್ಲ. ಮೈಕ್ ನೀನು ಹಾಕಬೇಕಲ್ಲಿ, ಮೈಕ್ ಜೋಬಲ್ಲಿ ಇಟ್ಕೊಂಡು ಮಾತಾಡ್ಬಿಟ್ರೆ. ಇಲ್ಲ ಐತಲ್ಲ ನಿಂದು? ನಂದೇ ಇದೆ, ನಿಂದು ಮಾತಾಡ್ಬೇಕಲ್ಲ, ನಿಂದು ಕೇಳಬೇಕಲ್ಲ. ಇಷ್ಟೂರು ಕೇಳಿಸಲ್ಲ ಅನ್ಸುತ್ತೆ. ಸ್ವಲ್ಪ ಇದಾಗುತ್ತೆ, ಏನಂತಾರದು, ವಾಯ್ಸ್ ಡೌನ್ ಆಗುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಭಾರತ ಹತ್ರ ಪಾರ್ಟಿ ಇಸ್ಕೊಳ್ಳೋದ ಇಲ್ವಾ? ಅವನ ಹತ್ರ ಗೈಸ್ ಅಣ್ಣನ ಪರ್ಮಿಷನ್ ತಗೊಬಿಡಿ ಗೈಸ್. ಬೇಡ ಅನ್ಸುತ್ತ, ಅನ್ಸುತ್ತೆ. ವಾ ತಗೊಳಪ್ಪ. ಮಾಲಾ ಫೇಸ್ ಯಾವ್ದಾಗ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿದೀನಿ ಅಂತ ಗೊತ್ತಾಗ್ತೀನಿ. ಒಂದು ಗಂಟೆ ಹುಡ್ಕಡಿದಲ್ಲ, ಅವತ್ತಿಂದ ಎಲ್ಲಿ ಮಾಡಿದೀವಿ ಅಂತ ಫೋಟೋ ತೆಗೆದು ಹಿಡ್ಕೊಳ್ಳೋದು ನೋಡಿದ್ದೀನಿ. B2 128 1 ಅವರ್ ಹುಡ್ಕೊಂಡಿರೋದು ಕಾರ್ನ ಎಲ್ಲಿ ನಿಲ್ಸಿದೀವಿ ಅಂತಾನೆ ಗೊತ್ತಿಲ್ಲ. ಇರೋಡು ಇದನ್ನ ನಂಬರ್ ಐತೆ ಪಾರ್ಕಿಂಗು. ಗಾಡಿ ಸಪ್ರೇಟ್ ಗಾಡಿ, ಈ ಗಾಡಿ, ಆಮೇಲೆ 464 ನಂಬರು, ಯಾವ ಫ್ಲೋರು, ಲೊಕೇಶನ್ ಕಳಿಸ್ಕೊಡ್ಬೇಕು. ಎಲ್ಲರೂ ಕೇಳ್ತಿದ್ವಿ, ಲೊಕೇಶನ್ ಸಿಗ್ತಾ ಇಲ್ಲ, ಕಾರ್ ಲೊಕೇಶನ್ ಹಾಕ್ತಿದ್ದೀನಿ, GPS ಆನ್ ಆಗ್ತಿಲ್ಲ. ಎಲ್ಲ ಕೇಳ್ತಿರೋದು ನೀವು ಯಾವ ಫ್ಲೋರಲ್ಲಿ ನಿಲ್ಸಿದ್ವಿ, ಯಾವ ನಂಬರು, ನಾವು ಏನು ನೋಡಿ. ಆಮೇಲೆ ನಮ್ಗೆ ಹುಡಿ ಕೊಟ್ಟರು ಯಾರು ಅಂದರೆ ಇವರು ಯಾರು ತೋರಿಸ್ತಿದ್ದಿಲ್ಲ ಗುರು. ಇದು ಮಗ, ಇದು ಬಾಡಿ ನಂದು ಯಾರು ಇರೋ ಅವ್ರೇನೋ ಫೋಟೋ ತಗೋತಾರೆ ಇರೋ ಅಲ್ಲಿ. ಓಹ್ ಶೀತ ಆಯ್ತು ಮನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೈಸ್ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಲುಲು ಮಾಲ್ ಒಳಗಡೆ. ಒಂದು ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿ 5 ನೇಮ್ನ ಹಾಕ್ತೀವಿ.
ಸೊ ಒಂದು ಚೀಟಿ ಎತ್ತೀವಿ, ಆ ಚೀಟಿ ಯಾರು ಹೆಸರು ಬರುತ್ತೋ ಅವರು ಎಲ್ಲರಿಗೂ ಏನಾದರೂ ಕೊಡಿಸ್ಬೇಕು ಇವತ್ತು. ಏನಪ್ಪ, ಓಕೆನಾ? ಓಕೆನಾ? ಹಾಂ, ಓಕೆ ನೀನು ಚೈತ್ರ, ಓಕೆನಾ? ಓಕೆನಾ? ಓಕೆ, ಚೀಟಿ ಎತ್ತಾಳೆ ಇವಾಗ. ಫಸ್ಟ್ ಹೆಸರು ಬರೆದು ಮಾಡಪ್ಪ, ಅವ್ನು ಚೀಟಿ ಇಸ್ಕೊಡು. ಹೆಸರು ಬರೀತಿದ್ದೀನಿ ಗೈಸ್, 5 ಹೆಸರು. ಒಂದು ಮೊದಲನೇದೇ ಕೀರ್ತಿ. ಏಯ್ ನನ್ನ ಹೆಸರು ಬರಿಬೇಡ, ಅಲೋ ನನ್ನ ಹೆಸರು ಬೇಡ ಕಣೋ. ಏಯ್ ನನ್ನ ಹೆಸರು ಬರಿಬೇಡ, ಅಲೋ ನನ್ನ ಹೆಸರು ಬೇಡ ಕಣೋ. ನಿನ್ ಜನ್ಮಕ್ಕೆ ಹೋಗೋ. ಲೋ ಮಚ್ಚ. ಕೀರ್ತಿ, ಏಯ್ ಮಗ ಹಂಗೆಲ್ಲ ಇಲ್ಲ, ಎಲ್ಲರದು ಬರೆಯೋದೆ. ಕೀರ್ತಿ ಮಗ ತಗೊಳ, ಫೋಲ್ಡ್ ಮಾಡೋ. ನನ್ನ ಮಗ ನೆಕ್ಸ್ಟ್ ನಿನ್ನ ಹೆಸರು ನಮ್ಮ ಒಟ್ಟಿಗೆ ಫೋಲ್ಡ್ ಮಾಡಿ ಇರು. ಇಬ್ರು ಅಂದ್ರೆ ಸರಿ ಆಯ್ತು. ನಿನ್ನ ಹೆಸರು ಬರೆಯೋ. ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಕೊಡ್ಸೋದಾ? ಆಯ್ತಪ್ಪ ಗೈಸ್, ನೋಡಿ ಒಬ್ರು ಬೇಡ ಅಂತ ಇಬ್ರು ಪಾರ್ಟ್ನರ್ಸ್ ಅಂತೆ. ಅವ್ರಿಬ್ರು ಯಾರು ಅಂತ ಇವಾಗ ತೆಗಿಯೋಣ. ಸೊ ಮೈಕ್ ಇಟ್ಕೊಳ್ಳೋದು ನೀನು. ಇಬ್ರು ನತ್ತದೃಷ್ಟ. ನಾವು ಮೈಕ್ ಇಟ್ಕೊಳ್ಳೋ. ನೀ ರೆಡಿ ಇದೆಯಾ? ನಾನು ನನ್ನ ಹೆಸರು ಬಂದಾದ್ಮೇಲೆ ಯಾರು ತಗೊಂಡು ಹಾಕ್ಸ್ಕೊಳ್ಳೋದು. ಗೈಸ್ ಬೇಕಾದ್ರೆ ನಾನು ಬ್ಯಾಲೆನ್ಸ್ ತೋರಿಸ್ತೀನಿ, ತಗ ಇಟ್ಕೊಳ್ಳಿ. ನಾನು ತೋರಿಸ್ಲಾ? ಇಬ್ರದ್ದು ತೋರ್ಸಣ. ಇದ್ರಲ್ಲಿ ಮಾತಾಡಕ್ಕಲ್ಲ, ಬ್ಯಾಲೆನ್ಸ್ ವೈಟ್ ಎರಡ್ ಆಯ್ತದೆ. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಅಲ್ಲ ಮತ್ತೆ ಇಬ್ರದ್ದು ತೋರ್ಸಣ. ಬರತ್ತು. ಸೊ ಗೈಸ್ ಇವಾಗ ಚೀಟಿ ಎತ್ತೋಣ ಗೈಸ್. ಅಲ್ಲ ಒಬ್ಬಲ್ಲ, ಇಬ್ರು ಮಿಕ್ಸ್ ಮಾಡ್ತೀನಿ. ನೀನು ಆಮೇಲೆ ಏನೋ ಗೋಲ್ಮಾಲ್ ಮಾಡ್ಬಿಟ್ರೆ ಆಮೇಲೆ ಬೇಡ, ಗೋಲ್ಮಾಲ್ ಮಾಡಿರ್ತೀನಿ ನಾನು. ನೀನು ಏನೇನೋ ಮಾಡ್ಬಿಟ್ಟು ಎತ್ತ ನೀನ್ ತಾನೆ ಯಾರ್ದಾರ್ದು ಮಡ್ಚಿದೀನಿ ಹಂಗೆ ಅಂತ ನಿನಗೆ ಗೊತ್ತಾ? ಇಲ್ಲ, ಮತ್ತೆ ಎತ್ತು ಅಷ್ಟೇ. ಓಕೆ, ಚೀಟಿ ಎತ್ತೋಣ. ಏಯ್ ಕರೆಕ್ಟ್ ನಿಂದ ಯಾವ್ದೇ ಕಾರಣಕ್ಕೂ ಬರಕಲ್ಲ ನೋಡು. ಯಾರು ಪ್ಲಾನ್ ಮಾಡ್ತಾರ ಅವ್ರದ್ದು ಬರಲ್ಲ. ಇಬ್ರು ಯಾರ್ದು ಬರ್ತದೆ ಅವ್ರು ಇಬ್ರು ಸೇರಿ ಇವತ್ತೇನಾದ್ರೂ ಕೊಡಿಸ್ಬೇಕು ನಮಗೆ. ರೆಡಿ? ಬರ್ತಾ ನೀನೊಂದು ತೆಗಿ, ನಾನೊಂದು ತೆಗಿತೀನಿ. ಒಂದು ತೆಗಿ, ನಾನೊಂದು ತೆಗಿತೀನಿ. ತಡೆ ಇವ್ನು ನೋಡ್ಬಿಡ ಅಂತ ನತ್ತದೃಷ್ಟ ಯಾರು ಅಂತ ನೋಡಂತೇಳಿ. ನಾನೇನಾ? ನಾನೇ ಚೈತ್ರ. ಓಕೆ, ಈಗ ಚೈತ್ರ ಅವರು ಬಂದಿದ್ದಾರೆ. ಇನ್ನೊಂದು ಶರತ್ ಬಂದ್ಬಿಟ್ರೆ ಸಾಕಪ್ಪ ಇವಾಗ. ಒಬ್ರು ಆಗೋದ್ರಾ? ಒಬ್ರಾದ್ರು, ಇನ್ನೊಬ್ರು ಅವ್ರಿಬ್ರು ಸೇರ್ಸಿ ಕೊಡಿಸ್ಬೇಕು. ನನ್ ಬರ್ದೇ ಇರಲಪ್ಪ. ಅದೃಷ್ಟವಂತ ಯಾರು? ಹಾ, ತೆಗಿಯಪ್ಪ. ಯಾಕೋ ನಾನೇ ಅನ್ಸ್ತಾಯ್ತಲ್ಲ ಮಚ್ಚ. ನಂದೇ ಮಾರಾಯ. ಫ್ಲಾಶ್ ಬ್ಯಾಕ್. ಬೇರೆ ನನ್ ಬರ್ದೇ ಇರಲಪ್ಪ. ನಿನ್ಗಿದು ಬೇಕಿತ್ತ ಮಗನೇ. ನಂದೇ ಬಂದ್ಬಿಡ್ತಲ್ಲ, ಯಾರು ತೆಗ್ದಿದ್ದು? ಇನ್ನೊಬ್ಬ ನನ್ನ ಜೊತೆ ಒಬ್ರು. ಓಕೆ ಗೈಸ್, ನಂದೇ ಬರೋದು ಪ್ಲಾನ್ ಮಾಡ್ದವನೇ ಇವನು. ಪ್ಲಾನ್ ಮಾಡಿದ್ದೆ ನಾನು, ನನ್ನ ಬುಡಕ್ಕೆ ಬಂದ್ಬಿಡ್ತು. ನಂದೊಂದು ಮತ್ತೆ ಚೈತ್ರ ಒಂದು. ಎಲ್ಲ ರೇಗಿಸ್ತವ್ರೆ ಗೈಸ್ ಫುಲ್ಲು. ಇಲ್ಲ, ಶರತ್ ಅಲ್ಲ, ಚೈತ್ರ. ಹಾಂ, ಶರತ್ ಒಂದು ನಂದು. ಬರಲ್ಲ ಅಂದಿದೆ, ಅವ್ರದ್ದೇ ಬಂದ್ಬಿಟ್ಟಿದ್ದಲ್ಲ. ಬಂತಲ್ಲ ಈಗ. ಸರಿ ಬರೀ ಹೋಣ. ಇಲ್ಲೆಲ್ಲ ಗೋಲ್ಮಾಲ್ ಆಗೈತೆ ಅನ್ಸುತ್ತೆ. ಇನ್ನೊಂದ್ಸರಿ ಎತ್ತ ನಮ್ಗ. ಏನ್ ಗೋಲ್ಮಾಲ್ ಆಗಕ್ಕೆ ಏನು ಅಂತ ಎರಡು ಹೆಸರು ಬರ್ದಿಲ್ಲ. ಇನ್ನೊಂದ್ಸರಿ ಮಗ ನೋಡು. ಮಗ ನೀನು ಅವಾಗಲೇ ಬ್ಯಾಲೆನ್ಸ್ ತೋರಿಸ್ತೀನಿ. ಹ್ಞೂ ಗೈಸ್, ಅವಾಗಲೇ ದುಡ್ಡಿಲ್ಲ, ಬ್ಯಾಲೆನ್ಸ್ ತೋರಿಸ್ತೀನಿ ಎತ್ತಿದ್ದವನು. ಏನು ಜೋಶಲ್ಲಿ ಇವಾಗ. ಅಲ್ಲ ಹಾಕ್ಸ್ಕತ್ತಿದ್ದೆ, ಬಟ್ ಇವಾಗ ಧೈರ್ಯ ನೋಡಪ್ಪ ಎಷ್ಟು ಇವಾಗ. ಓಕೆ ಅಲ್ಲ ನನ್ನ ನೇಮ್ ಬಂದಿದ್ರೆ ನಾನು ಪಕ್ಕ ಕೊಡಿಸ್ತಾ ಇದ್ದೆ. ಸಿಂಗಲ್ ಸಿಮ್ ಥರ ಒಬ್ಬನೇ ಕೊಡಿಸ್ತಾ ಇದ್ದೆ. ಪಾರ್ಟ್ನರ್ಶಿಪ್ ಹೇಳಿದ್ದೆ ನೀನು. ಒಬ್ಬನೇ ಬೇಡ ಕಣೋ, ಇನ್ನೊಬ್ಬ ಬಟ್ ಹೇಳ್ದ ನೀನೇ. ನಾನು ಒಬ್ಬರೇ ಎತ್ತಾನಂತ ಹೇಳಿದ್ದು, ನೀವಿಬ್ರು ಭಾಗ ಮಾಡ್ಕೊಂಡಿದ್ದು. ರಿಯಾಕ್ಷನ್ ಈ ರೇಂಜ್ಗೆ ಭರತ್ ಗೈಸ್ ನೋಡಿ ಇಲ್ಲಿ. ಅವ್ರು ಭರತ್ ಖುಷಿ ಆಗ್ಬಿಟ್ಟವನೆ. ನಾಳೆ ಹೋಗ್ತಾರೆ ಅಂದ್ಬಿಟ್ಟು ಅವ್ನು ಪಾರ್ಟಿ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ನಾವೇ ಪಾರ್ಟಿ ಕೊಡ್ಸೋಕ್ಕಾಗೋಯ್ತು. ಸೊ ಸಿಕ್ಕಾಪಟ್ಟೆ ಖುಷಿಯಾಗ ಭರತ ಮಿಸ್ ಆಗ್ಬಿಟ್ಟೆ. ಇರಲಿ, ಕಾಮಿಡಿ ಏನು ಹೇಳು. ಏನು ನನ್ನ ಕಾರಿಂದ ಇಳಿಬೇಕಾರೆ ಭರತನ್ನ ಕೇಳೋಣ ಪಾರ್ಟಿನ. ನಾವಿಬ್ರು ಏನು ಮಾತಾಡ್ಕೊಂಡ್ಬಂದಿದ್ದೀವಿ ಗೊತ್ತಾ? ಫ್ಲಾಶ್ ಬ್ಯಾಕ್. ನೀನು ಹೆಂಗಾದ್ರೂ ಮಾಡಿ ಇವಾಗ ಭರತ್ ಹತ್ರ ಪಾರ್ಟಿ ತಗೊಳಕ್ಕೆ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು. ಮಗ ಅವ್ನು ಹೆಂಗಿದ್ರು ಹೋಗ್ತಾವನೆ. ಭರತನ್ನ ಇವತ್ತು ಹಾಕೊಳ್ಳೋ ಪಿಚ್ಗೆ ನಾನು ಕೇಳ್ತೀನಿ, ನೀನು ಕೇಳು, ಪಕ್ಕ ಕೊಡಿಸ್ತಾರೆ ಅಂತ ಬಂದ್ವಿ. ನಾವೇ ಕೊಡ್ಸಂಗೆ ಆಗೋಯ್ತು. ಇವನೇ ಏನೋ ಚಾಲೆಂಜ್, ದೊಡ್ಡದಾಗಿ ಚಾಲೆಂಜ್ ಬರ್ತೀನಿ. ನಂಗೇನೋ ಗೊತ್ತು ನಾವು ಸೋಲ್ತೀವಿ ಅಂತ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ
ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ದಲ್ಲಿ. ಗಡ್ಡ ಮೀಸೆ ಎಲ್ಲ ಬಿಟ್ಬಿಟ್ಟು ತಿನ್ನಕ್ಕಾಯ್ತಾ ಇಲ್ಲ. ನಾನು ಸೆಲೆಕ್ಟ್ ಮಾಡಿ ಮಗ ಇಲ್ಲಿ ನೋಡೋ ಕಲರ್ಸ್ಗಳು. ಅವ್ನಿಗೆ ಹೇಳ್ದೆ ಈ ಕಲರ್ ಬೇಡ ಅಂತ, ಹೋಗಿ ಇದೇ ಕಲರ್ ಬುಕ್ ಮಾಡೋ ಅನ್ಕೊಳ ಅವನು. ಡಬ್ಬ ಕಲರ್ ಮಗ ಇದು. ಇದ್ರಲ್ಲಿ ಏನಿದ್ರು ಈ ಕಲರು, ಇದು ಇಲ್ಲ ಬ್ಲೂ ಕಲರ್ ತಗೋಬೇಕಿತ್ತಲ್ಲ. ಸಾಕಾಗಿರುತ್ತೆ. ಅವ್ನು ಹೋಗಿ ಬ್ಲಾಕ್ ಬುಕ್ ಮಾಡ್ಬಿಟ್ಟು ಅನ್ಕೊಂಡು ಈ ಕಲರು. ಬ್ಲ್ಯಾಕು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ವೈಟು ಚೆನ್ನಾಗಿಲ್ಲ. ಅದೇ ಅಲ್ಲಿ ನೋಡೋದು ಚೊತ್ತೆ ಕಲರ್ ಐತೆ ನೋಡಲ್ಲ ಯಾವುದೋ ಒಂದು ಇದಾ ಅಲ್ಲಿ. ಅದು ಚೆನ್ನಾಗಿಲ್ವಾ? ಅದಂತೂ ಒಂಚೂರು ಚೆನ್ನಾಗಿಲ್ಲ. ಏನ್ ಮಾಡಿದ್ವಿ ಇವಾಗ? ಬುಕ್ ಆಗ್ಬಿಟ್ಟಿತ್ತಲ್ಲ, ಕ್ಯಾನ್ಸಲ್ ಮಾಡೋಣ ಬಾ. ಈ ಕ್ಯಾನ್ಸಲ್ ಮಾಡಂಗಿಲ್ಲ, ಡೆಲಿವರಿ ಕಡೆ ಇವತ್ತು. ಬೇಡ, ಚೆನ್ನಾಗಿಲ್ಲ. ಸೀರಿಯಸ್ಲಿ ಬೇಡವಾ? ಅವ್ನಿಗೆ ಏನು ಬಂದೈತೆ ಅಂತ ಈ ಕಲರ್ ತಗೊಂಡವನೇ. ಅಲ್ಲ ಅವನೇ ಕೇಳಂಗೇನೆ. ಲೋ ಮಚ್ಚ, ಯಾವ ಕಚ್ಚಿತ್ತು ಅಂತ ಈ ಕಲರ್ ತಗೊಳ್ತಾ ಇದೆಯಾ ಬೈಕ್ ನೀನು? ಮಗ ಹೋಗಿವಾಗ ಆ ಕಲರ್ ತಗೋತಿದ್ದೀರಾ? ನಾನು ಹೇಳಿ ಅವನಿಗೆ ಬ್ಲ್ಯಾಕ್ ಏನಾದ್ರು ತಗೋಂತ. ಬ್ಲ್ಯಾಕು ಚೆನ್ನಾಗಿಲ್ಲ, ಈಗ ಸಿಲ್ವರ್ ಕಲರು ಇಲ್ಲ ಬ್ಲೂ ಕಲರ್. ಸಿಲ್ವರ್ ಎಲ್ಲ ಐತೆ. ಸಿಲ್ವರ್ ಅಲ್ಲ, ಇದು ಯಾವ ಕಲರ್ ಇದು? ಆ ಬ್ಲೂ ಕಲರು. ಗಾಡಿ ತಗೊಂಡ್ಬೇಕಾದ್ರೆ ನಿಂಗೆ ಬಂದಿದೆ. ಮತ್ತೆ ಅವ್ನಿಗೆ ಯಾಕೆ ಸೆಲೆಕ್ಟ್ ಮಾಡಕ್ ಬಿಟ್ಟರೆ ನಾನು ಹೇಳ್ದೆ ಕಣ, ಬೇಡ ಬ್ಲ್ಯಾಕ್ ತಗೋ ಅಂತ. ಅವನೇನೆ ಈ ಕಲರ್ ಚೆನ್ನಾಗೈತೆ, ಇದೇ ಇರ್ಲಿ ಅಂತ ಅಂದ. ನಾನೇನ್ ಮಾಡ್ಲಿ ಅದಕ್ಕೆ? ಅವನೇ ಬಹುಶಃ ಈಗ ಆಪ್ಷನ್ ಇಲ್ವಂತೆ. ಅವ್ರ ಹುಡುಗಿ ಹೇಳಿರ್ಬೇಕು ಈ ಕಲರ್ ಚೆನ್ನಾಗೈತೆ ಅಂತ. ಅಲ್ಲ ಕಣ, ಒಂದ್ಸರಿ ನೋಡೋಣ, ಚೇಂಜ್ ಮಾಡ್ಕೊಳಕ್ಕೆ. ಚೇಂಜ್ ಮಾಡ್ಸನ್ ಬಿಡ, ಚೆನ್ನಾಗಿಲ್ಲ ಅದು. ಮಗ ಡೆಲಿವರಿಗೆ ಆಲ್ರೆಡಿ ಇವತ್ತು ಫುಲ್ ರೆಡಿ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಸಕ್ ಆಗಲ್ಲ. ರೆಡಿ ಇದ್ರು ಚೇಂಜ್ ಮಾಡಿಸ್ಬೋದೇನೋ ಕಲರು? ಫಿಕ್ಸು. ಬೇಜಾರೇ ಆಗೋದ ನಿನ್ ಕಲರ್ ಇಷ್ಟ ಇಲ್ಲ ಅಂತ ತಕ್ಷಣ. ಮಗ ನಿಜವಾಗ್ಲೂ ಈ ಕಲರ್ ತಂತು ಅಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಾಗಲ್ಲ, ಟೈಮ್ ಆಗೋಗೈತೆ ಮಗ. ಯಾವಾಗ್ಲೇ ಬಿಡು, ಅನ್ಭವಿಸಿ ಏನ್ ಮಾಡಾಕೈತದೆ ಅಲ್ವಾ? ನೀನೇನಕ್ಕೆ ಬಂದಿದ್ದೆ ಫಸ್ಟೇ ಒಂದು? ನಾನು ಹೇಳ್ದೆ ಕಣಪ್ಪ ಬ್ಲ್ಯಾಕ್ ಅಂತ, ಅವ್ನು ಬೇಡ ಅಂತ. ನಾನೇನ್ ಮಾಡ್ಲಿ? ಬ್ಲ್ಯಾಕು ಚೆನ್ನಾಗಿಲ್ಲ. ಹೋಗ್ಲಿ ಬಿಡ. ಇದೇ ಕಣ ಗಾಡಿ, ಫೈನಲ್ ರೆಡಿ ಆಗೈತೆ. ಏಯ್ ಇರೋ, ತೆಗೆದು ನೋಡಂಗಿಲ್ಲ, ಇವಾಗಲೇ ತೆಗಿಯಕ್ಕೆ ಹೋಗ್ತಾರೆ, ಮುಚ್ಚಿಟ್ಟವ್ರು ಕಣ ಅದು. ಆಮೇಲೆ ತೆಗೆದ್ರಾಯ್ತು ಬಿಡು. ಹಾ, ಆಮೇಲೆ ಅವ್ರು ತಗೊಂಡ್ಲಿ, ಸುಮ್ಮನೆ ನೋಡೋಣ ಒಂದ್ಸಲಿ ನಾವು. ನಿನಗೆ ಇಷ್ಟ ಇಲ್ಲ ಅಂತಲ್ಲ ಬಿಡು, ಅವ್ನು ಹೆಂಗೋ ನೋಡ್ಕೊಳ್ಳಿ ಅವನು. ಇವಾಗಲೇ ಕ್ಯೂರಿಯಾಸಿಟಿ. ಅಲ್ಲಿ ನೋಡ್ದಲ್ಲ ಅದೇ ಗಾಡಿ ಕಣ, ಇನ್ನೇನು ಅದು ನೋಡಿದ್ರೆ ಇನ್ನೇನು ಅದು ಮುಗೀತು. ಇಲ್ಲ, ಇದು ಓಪನ್ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಬೇಡ? ಎಕ್ಸೈಟ್ಮೆಂಟ್ ಬೇಕು, ಅದಕ್ಕೆ ಇವಾಗ ಓಪನ್ ಮಾಡಬೇಡ ಅಂತಿದ್ದು. ಕಲರ್ ಒಂದೇನೆ, ಬಟ್ ಅದು ನಮ್ಮ ಗಾಡಿ ಅನ್ನೋದೊಂದು ಇದು. ಲವ್ ಮಚ್ಚ, ಲವ್ ಅಪ್ಪ ಒಂದು ಟೆನ್ಷನ್ ಇರೋ. ಎತ್ತನ ಏನು ಬಟ್ಟೆ ಎತ್ತರೋ ಗಾಡಿ ನೋಡ್ಬೇಕು. ಇಲ್ಲಿ ಮಗ, ನೀನು ಯಾವಾಗ ನನಗೆ ಈ ಥರ ಗಿಫ್ಟ್ ಕೊಡೋದು? ಸರ್ಪ್ರೈಸ್ ಗಿಫ್ಟು. ಈ ಸುಮಾರು ಜನ ಎಲ್ಲ ಗಿಫ್ಟ್ ಕೊಡ್ತಾರೆ ಗೊತ್ತಾ. ನನ್ನ ಫ್ರೆಂಡಿಗೆ ಗಿಫ್ಟ್ ಕೊಟ್ಟೆ, ನಮ್ಮ ಅಮ್ಮ ಗಿಫ್ಟ್ ಕೊಟ್ಟೆ. ನೀನ್ ಬ್ಲಾಗರು, ನೀನ್ ನನಗೆ ಕೊಡ್ಬೇಕು. ಬ್ಲಾಗರೇ ಕೊಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಗಿಫ್ಟ್ ನೀನ್ ಪ್ಲಾನ್ ಮಾಡ್ಬೇಕು, ನಾವೇನಿದ್ರು ಇಸ್ಕೊಳ್ಳೋದು. ದಯವಿಟ್ಟು ಮೈಕ್ನ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಇಟ್ಕೊಬೇಡಪ್ಪ. ಇಲ್ಲ ಏನ್ ಗೊತ್ತಾ, ಬರೀ ಬ್ಲಾಗರ್ಸೇ ಕೊಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಬ್ಲಾಗರ್ ಫ್ರೆಂಡ್ ಬ್ಲಾಗರ್ ಕೊಡ್ಬೋದಲ್ಲ. ನೀನ್ ಫಸ್ಟ್ ನೀನ್ ಕೊಡು. ನೀನ್ ನಾವು ಕೊಟ್ಟಿದ್ದೀಶ್ವರ 17 Pro ಇಟ್ಟಿದ್ಯಾ ನೀನೇ ವಿಡಿಯೋ. 17 Pro ಇಟ್ಟವರೆಲ್ಲ ಶ್ರೀಮಂತರಾಗಕ್ಕಾಗಲ್ಲ ಆಯ್ತಾ. ಫಸ್ಟ್ ನೀನ್ ನನಗೆ ಕೊಡು, ನೀನ್ ನನಗೆ ಕೊಡ್ತೀಯಲ್ಲ, ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ನಾನು ನಿಮ್ಗೆ ವಾಪಸ್ ಟೈಮ್ ಬರುತ್ತೆ ಬಿಡ, ಕೊಡ್ತೀನಿ. ಆಯ್ತು, ಇವಾಗ ಗಾಡಿ ಹಿಡಿಯೋಣ. ಸೊ ಬೇಗ ಆದಷ್ಟು ಬೇಗ ಹಿಡಿಯಪ್ಪ, ನನಗೆ ಎಕ್ಸೈಟ್ಮೆಂಟ್ ತಗೊಳಕೈತಲ್ಲ. ಕಡೆ ಕೊಡ ಇನ್ನೊಂದು ಮೊಬೈಲಲ್ಲಿ ನಿನ್ ಭಾರಿ ಕ್ಯೂರಿಯಾಸಿಟಿ. ನೀನೇ ಹೋಗಿ ಎತ್ಕೊಡ ಬಟ್ಟೆ ಎಲ್ಲ ಹೇಳ್ತೀನಿ. ಅದು ಕೊಡೋದು ಅವ್ರು ಕೊಡ್ತಾರೆ, ಶೋರೂಮ್ ಅವ್ರು. ನೀನೇ ಇಟ್ಕೊಂಡಿದ್ಯಾ? ಸರ್ ತಗೊಳ್ಳಿ ಮಗ. ಎಸಿತಾ ಇರ್ಬೇಕಷ್ಟೇ. ವಿಡಿಯೋ ಯಾರು ಮಾಡ್ತೀರಾ? ಗೊತ್ತಾಗ್ಬಿಡೋದು. ಬರ್ತಾ ಇಲ್ಲಿ ವಿಡಿಯೋ ಇನ್ನೂ ಕಲರ್ ನೋಡಿಲ್ಲ ಇಲ್ಲಲ್ವಾ? ಮತ್ತೆ ಬಾಯಲ್ಲಿ ವಿಡಿಯೋ ಮಾಡು. ಅವ್ನು ಇನ್ನೂ ಕಲರ್ ನೋಡಿಲ್ಲ, ಫುಲ್ಲು ಇದಾಗ್ಬಿಟ್ಟವನೆ. ಎತ್ಬಿಡ್ಲ ನಾನೇ? ಏಯ್ ನೀನಲ್ಲ ಕಣ, ಅವರು. ನೀನ್ ಎತ್ತ್ಯಾ? ಗಾಡಿನಿಂದ ಅವಂದ ಅಲ್ಲ ಇವನ್ ಕಣ, ನಮ್ದು ಎಲ್ಲರೂ ಸೇರಿ ನಮ್ಮ ಗಾಡಿ. ರೇ ಕಲಾಶ್ನಿಕ ಒಂದು ಜೋರಾಗೆ. ರೆಡಿ 1 ಆನ್ ಆಯ್ತಾ? 3 2 1 ಸ್ಟಾರ್ಟ್ ಅಂದ್ರೆ. 3 2 1 ನಿಮಿಷ ಬ್ಲಾಸ್ಟಿಗೆ ಇಲ್ವಾ ಸರ್? ಓಕೆ, 3 ಹಾ ರೆಡಿ. ಕಮ್ ಆನ್. 3 2 1 ಸ್ಟಾರ್ಟ್. ಬ್ಲೂ ಕಲರ್ ಎಲ್ಲ
ಅವ್ನಿಗೆ ಹೇಳಿರ್ಲಿಲ್ಲ ಕಣ ಕಲರು. ನಾನು ಮಕ್ಕರಾಗೋಗ್ಬಿಟ್ಟಿದ್ದೆ. ಅಯ್ಯೋ ಹೋಗಿ ಹೋಗಿ ಅಂತ ತಾಂಡೋನಲ್ಲ ಗುರು ಅಂತ. ಅವ್ನು ನಂಬ್ಕೊಬಿಟ್ಟಿದ ಕಣ ಆ ಕಲರ್ ಅನ್ಕೊಂಡು. ಮಗ ಹೆಂಗೈತೆ ಕಲರು? ಸಕ್ಕದಾಗೈತ್ಲಿ. ನಂಬ್ಕೊಬಿಟ್ಟಿದ ಫುಲ್ ಅದು. ನಿಜವಾಗ್ಲೂ ನಂಬ್ಕೊಂಡಿದ್ದ? ನಿಜವಾಗ್ಲೂ ನಂಬ್ಕೊಂಡಿದ್ದೆ. ಹೌದಾ? ಬೇಜಾರಾಗೋಗಿತ್ತು ಅಂದ್ರೆ ಏನಪ್ಪ ಇಂತ ಕಲರ್. ನೀನ್ ಎತ್ತೋಡ್ದೆ ಗೊತ್ತಾ ಸ್ಟಾರ್ಟಿಂಗ್ ಮುಚ್ಚಿರುವಾಗ? ನಾನು ನೋಡ್ಬಿಡ್ತೇನೆ ಇವಾಗ ಅಂತ ನಾನು ಅದಕ್ಕೆ ನಿಂಗೆ ನೋಡಕ್ ಕೊಡ್ಲಿಲ್ಲ. ನಿಂಗೆ ಸ್ವಲ್ಪ ನಿಂಗೆ ಡೌಟ್ ಬಂದೈತೆ ಅನ್ಕೊಂಡಿದ್ದೆ. ಡೌಟ್ ಏನಿಲ್ಲ, ಯಾಕಂದ್ರೆ ಮೇಲ್ಗಡೆ ನಿಲ್ಸ್ಬಿಟ್ಟಿದ್ರಲ್ಲ, ಇವೆಲ್ಲ ಕೆಳಗಡೆ ಇದ್ವಲ್ಲ. ಅದೇ ಗಾಡಿ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಚೆನ್ನಾಗೈತೆ ಇದು. ಚೆನ್ನಾಗೈತಿ. ಓಕೆ ಹೋಗೋಣ ಹಂಗಾರೆ ಇವಾಗ. ನೋಡಿ ಮಳೆ ಬರ್ತೈತಲ್ಲ. ಬಿಡ್ಬೇಡ ಇವಾಗ. ಅಲ್ಲ ಮಳೆ ಬರ್ತೈತಲ್ಲ. ಪಾರ್ಟಿ ಕೇಳೋಣ ಬಿಡಬೇಡ ಇವಾಗ. ಬರತ್ತವನಲ್ಲ ಪಾರ್ಟಿಗೆ. ಬರತ್ತಾ? ಪಾರ್ಟಿ ಫಿಕ್ಸ್. ಲುಲು ಮಾಲಲ್ಲಿ ಮಿಸ್ ಆಗ್ಬಿಟ್ಟಿದ್ಯಾ. ನಮ್ಮನ್ನೇ ಖರ್ಚು ಮಾಡಿಸ್ಬಿಟ್ಟಿದ್ಯಾ. ಈ ಸರಿ ಮಿಸ್ ಆಗಲ್ಲ, ಪಾರ್ಟಿ ಬೇಕು. ಇವಾಗ ನೀನು ಕೊಡಿಸ್ಬೇಕು, ಗಾಡಿ ತಗೊಂಡಿರೋ ಪಾರ್ಟಿ. ಹ್ಞೂ ಸರಿ ಆಯಿತು. ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅವರೇ ಹಾರ ಕೊಟ್ಟಿದ್ದಾರೆ, ದೇವ್ರಿಗೆ ಹಾಕಿರೋದು. ಗೈಸ್ ಪೂಜಾರಿ ಅವರು ಇಲ್ಲ, ಲೇಟ್ ಆಗಿಬಿಟ್ಟಿತ್ತು. ನಾವು ಬರೋಷ್ಟರಲ್ಲಿ ಮಳೆಗೆ ಸಿಗಾಕ ಹೋಗ್ಬಿಟ್ಟಿದ್ವಿ. ಹಾಗಾಗಿ ಕುಂಕುಮ ಕೊಟ್ಟಿಲ್ವಾ? ಇಸ್ಕೊಂಡ್ಬಿಡಿ ಏನಿಲ್ಲ ಇವಾಗ. ಸೊ ಹಾಗಾಗಿ ದೇವ್ರಿಗೆ ಹಾಕಿದ ಹೂವನ್ನೇ ತಗೊಟ್ಟಿದ್ದಾರೆ. ಸೊ ದೇವ್ರ ಪಾದದಲ್ಲಿ ಇಟ್ಟು ಪೂಜೆ ಮಾಡಿಕೊಟ್ಟಿದ್ದಾರೆ. ನಿಂಬೆ ಹಣ್ಣು ಇದನ್ನು ಇಟ್ಕೊಂಡು ಹೋಗಿ ಅಂತ. ದೇವ್ರಿಗೆ ಹಾಕಿರೋ ಹೂನಾರಗಳೇ. ಸ್ವಲ್ಪ ಬೇಗ ಬರಬೇಕಿತ್ತು, ಮಳೆ ಅಲ್ವಾ, ಲಾಕ್ ಆಗಿಬಿಟ್ವಿ ನಾವು. ಅಷ್ಟೊತ್ತು ಕ್ಲೋಸ್ ಆಗಿಬಿಟ್ಟಿದೆ. ತುಂಬ ಟೈಮ್ ಆಗೋಯ್ತು ನಮಗೆ ಅಲ್ಲಿ. ಓಕೆ ಕರೆಕ್ಟಾಗಿ ಕುಂತಿದೆ. ಇಲ್ಲ ಆ ಕಡೆ ಕರೆಕ್ಟಾಗಿ ಕೂತಿಲ್ಲ. ಹಾಂ ಮೂವ್ ಮಾಡು, ರೈಟ್ ತಗೋಬಿಡು, ಹಚ್ಕೋ. ಓಕೆ ಗೈಸ್ ಫೈನಲಿ ಗಾಡಿ ತೊಗೊಂಡು ಬಂದ್ವಿ. ಪೂಜೆ ಮಾಡ್ಸೋಕೆ ಹೋಗಿದ್ವಿ. ಮಳೆ ಜಾಸ್ತಿ ಅಂತೇಳಿ ಸ್ವಲ್ಪ ಲೇಟ್ ಆಗೋಯ್ತು ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ನಾವೇ ಪೂಜೆ ಮಾಡ್ಕೊಂಡು ತಗೊಬಂದ್ವಿ. ಸೊ ಹಂಗೆ ಒಂದು ಲಾಂಗ್ ರೈಡ್ ಹೋಗ್ಬಿಟ್ಟು ಬಂದ ಆವಾಗಲೇ ಅಷ್ಟು ಬೇಗ. ನೋಡಿ ಇಲ್ಲಿ ಬಾ ಮಗ. ಅಷ್ಟು ಬೇಗ ನೋಡಿ ಗಲೀಜು ಮಾಡ್ಕೊ ಬಂದ್ಬಿಟ್ಟವನೆ. ಆಗಲೇ ಒಂದು 30 ಕಿಲೋಮೀಟ್ರ್ ಹೋಗಿದ್ದ. 35 ಹೆಂಗೆ ಅನಿಸ್ತು? ಗುಡ್ ಕಂಫರ್ಟಬಲ್, ಜಾಲಿ ರೈಡ್, ಒಳ್ಳೆ ಕಂಡೀಷನ್ಸ್ ಇದೆ. ಕೀ ತಗೋಬಂಗೆ ಇಲ್ಲ ಇದೆ ಡಿಕ್ಕಿ ಹಂಗೆ ಡಿಕ್ಕಿ ಸ್ಪೇಸು ಮಸ್ತಾಗಿದೆ ಗೈಸ್ ಇದರಲ್ಲಿ ಗಾಡೀಲಿ. ಈ ಗಾಡಿ ಸ್ವಲ್ಪ ಹಂಗೆ ನಿಂತ್ಕೊಬಿಟ್ಟೈತೆ. ನಮ್ಮ ವೆಸ್ಪಾ ಇನ್ನು ಹಂಗೆ ನಿಂತ್ಕೊಬಿಡುತ್ತೆ ಅನ್ಸುತ್ತೆ. ಅದು ಇದು ಓಡಾಡಕ್ಕೆ ಸಿಕ್ಬಿಟ್ರೆ ನಮಗೆ. ಸೊ ಸ್ವೀಟ್ ಎಲ್ಲ ಕೊಟ್ಟಿದ್ರು, ಸ್ವೀಟ್ ತಿಂದ್ವಿ. ಸ್ಪೇಸ್ ಮಸ್ತಾಗೈತೆ ಅಲ್ಲ. ಲೈಟ್ ಎಲ್ಲ ಇದೆ. ಮತ್ತು ಇನ್ನೆಂಗಿತ್ತು ಗಾಡಿ ರೈಡಿಂಗು? ಗಾಡಿ ರೈಡಿಂಗ್ ಅದೇ ಸಖತ್ತಾಗಿದೆ. ಚಾರ್ಜಿಂಗ್ ಒಂದು ಸ್ವಲ್ಪ ಸ್ಪೀಡ್ ಬೇಕಿತ್ತು. ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಲ್ಲ? ಸ್ವಲ್ಪ ಲೇಟ್, ಸಿಕ್ಕಾಪಟ್ಟೆ ಲೇಟ್ ಇದು ಆಗುತ್ತೆ ಅಂತ ಅಲ್ಲ. ಎಲೆಕ್ಟ್ರಿಕ್ ಆಲ್ಮೋಸ್ಟ್ ಬೈಕ್ಗಳು ಲೇಟೇ. ಇದೆಲ್ಲ ಆನ್ ಆಗಬೇಕು ಅಂದರೆ ಇನ್ನೂ 2 days ಆಗಬೇಕಂತೆ ಗೈಸ್. ಮಳೆ ಅಲ್ವಾ, ಹಾಕಿದ ನಾಮ ಎಲ್ಲ ಫುಲ್ಲು ಸ್ಪ್ರೆಡ್ ಆಗ್ಬಿಡೈತೆ ಹಂಗೇನೆ. ಆಂಜನೇಯಂದು ಕೇಸರಿ ತಿಲಕ ಜಸ್ಟ್ 1 hour ಆಗಿದೆ ಅಷ್ಟೇ ಪೂಜೆ ಮಾಡಿಸಿ. ನೋಡಿ ಅವಾಗಲೇ ಹೆಂಗೆ ಆಗ್ಬಿಟ್ಟಿದೆ. ಅವಾಗಲೇ ಆಫ್ ರೋಡಿಗೆಲ್ಲ ಹುಡ್ಕೊಬಂದ್ಬಿಟ್ಟವನೆ ಗಾಡಿನ. ಹಾಂ ಸ್ಪೀಡ್ ಬಟ್ ಹೆವಿ ಪವರ್ ಇದೆ. ಅದೊಂದು ಅಪ್ಪು ಹಿಂಗಿದೆ. ಅವ್ನ ಗಾಡಿ ಶೋರೂಮ್ ಒಳಗಡೆಯಿಂದ ಮೇಲ್ಗಡೆ ತರ್ತಿದ್ದಾನೆ. ನಾನೇ ಶಾಕ್ ಆಗಿಬಿಟ್ಟೆ. ಫುಲ್ ಹಂಗೆ ರುಬ್ಬಂದು ಹತ್ಕೊಬಿಡ್ದೆ ಹಂಗೆ ಹಿಂಗಿದೆ ಅದು. ಅದನ್ನೇ ಸಿಕ್ಕಾಪಟ್ಟೆ ಪವರ್ ಇದೆ ಗಾಡಿ. ಮತ್ತು ಓಹೋ ಎಲ್ಲೆಲ್ಲಿ ಹೊಡೆದಾಯ್ತು. ಫುಲ್ ಆಫ್ ರೋಡ್ ಮಾಡಿಬಿಟ್ಟಿದ್ಯಲ್ಲೋ ಮಗ. ಹೊಸ ಗಾಡಿಯಿಂದ ಕಾಯ್ತಿದ್ದೀನಿ ಇದನ್ನ. ನಾವು ಬ್ಲಾಗ್ ಮಾಡ್ತಿರೋದು ಹೊಸ ಗಾಡಿ ಬ್ಲಾಗು. ತಗೊಂಡು 1 ಗಂಟೆ ಆಗಿಲ್ಲ, 1 hour ಆಗಿಲ್ಲ. ಅಷ್ಟು ಬೇಗ ಇಲ್ಲಿ ನೋಡಿ, ಇಲ್ಲಿ ಪೂಜೆ ಮಾಡಿಸಿ 1 hour ಆಗಿಲ್ಲ, ಅಷ್ಟು ಬೇಗ ಆಫ್ ರೋಡ್. ಇಲ್ಲಿ ನೋಡಿ ಇಲ್ಲಿ ಹೆಂಗಾಗೈತೆ. ಇದು 4 ವರ್ಷದಿಂದ ಹಿಂಗೈತೆ. ಇದೆಷ್ಟು ಕ್ಲೀನಾಗೈತೆ. ಹಾಂ ಹೆಂಗಿದೆ ಇದು ಹೆಂಗಿದೆ. ಗಾಡಿ ರಿವ್ಯೂ ಮಾಡೋಣ ಅಂತೇಳಿ ವ್ಲಾಗ್ ಆನ್ ಮಾಡಿದ್ರೆ ಎಲ್ಲ ಫುಲ್ ಊಸ್ಟ್ ಆಗ್ಬಿಟ್ಟೈತೆ ಗೈಸ್. ಸೊ ಅದು ಡಿಸ್ಪ್ಲೇ ಎಲ್ಲ ಆನ್ ಆಗಲಿ, ಆಮೇಲೆ ಕ್ಲೀನಾಗಿ ಮಾಡುವ. ಆಲ್ರೆಡಿ ಚಾರ್ಜ್ ಹಾಕಿದ್ವಿ, ಒಂದು 5% ಏನೋ ಮಾಡಿದ್ವಿ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಗೈಸ್. ಗಾಡಿ ಡೆಲಿವರಿನೇ ಒಂದಿನ ಆಗೋಯ್ತು ಮಳೆಯಲ್ಲಿ ಸಿಗಾಕೊಂಡು, ಲುಲು ಮಾಲ್ ಅದು ಇದು ಅಂದ್ಕೊಂಡು. ಸೊ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ. ನಾಳೆ ಮ್ಯಾಚ್ ಇದೆ, RCB ಮ್ಯಾಚು. ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನೋಡೋಣ, ಇಲ್ಲೇನಾದರೂ ಪ್ಲ್ಯಾನ್ ಆಯಿತು ಅಂದರೆ ಇಲ್ಲೇ. ಸೊ ನಾಳೆ ಸಿಗೋಣ.
ಆ್ಯಂಡ್ ಇನ್ನೊಂದು ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಏನಾದರೂ ಚಾಲೆಂಜಸ್ ಇದ್ದರೆ ಚಾಲೆಂಜಸ್ ನನಗೆ ಕೊಡಿ. ಏನಾದರೂ ಗಿವ್ ಮಿ ಸಮ್ ಐಡಿಯಾಸ್. ಆ್ಯಂಡ್ ಐ ಹೋಪ್ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಸೊ ನಾಳೆ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.